ನಮಸ್ಕಾರ ಎಲ್ರಿಗೂ. ತುಂಬ ದಿನಗಳ ನಂತರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋಗೆ ನಾನು ಸರಿಯಾದ ಇಂಟ್ರೋ ಕೊಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಇವಾಗ ಆ್ಯಕ್ಚುಲಿ ರೆಡಿ ಆಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ದಾವಣಗೆರೆಯಲ್ಲಿ ನಂದೊಂದು ಪ್ರಮೋಷನ್ ಶೂಟ್ ಇದೆ. ಸೊ ಅದಕ್ಕೆ ನಾನು ನನ್ನ ತಂಗಿ ಹೋಗ್ತಾ ಇದ್ದೀನಿ. ಸೊ ಅದನ್ನಾದ್ರೂ ನಿಮ್ಗೆ ಅಟ್ಲೀಸ್ಟ್ ಅದನ್ನಾದ್ರೂ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡು, ಸೊ ಐ ಥಾಟ್ ಇದನ್ನ ಬ್ಲಾಗ್ ಮಾಡೋಣ ಅಂತ. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ, ಇನ್ನೇನು ಬಿಡ್ಬೇಕು. ಆ ಬಸ್ಸಲ್ಲಿ ಬರೋ ಅಷ್ಟೊತ್ತಿಗೆ ಸಾಕು. ಇವಾಗ ಊಟ ಮಾಡಿಕೊಂಡು ಇಲ್ಲ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಇಲ್ಲಿಂದ ಹ್ಯಾವ್ ಟು ಗೋ. ಇಷ್ಟೊತ್ತು ಹೆಂಗೆ ಎಗರ್ಲಾಡ್ತಿದ್ದ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕುತ್ಕೊಂಡಿದ್ ನೋಡು. ಟಚಪ್ ಹಾಕೋಬೇಕಂತೆ, ಕೆಚಪ್ ಹಾಕೋಬೇಕಂತೆ. ಅಲ್ಲದ ನೋಡೋ ಕೆಚಪ್ ಹಾಕೊಳ್ಳೋ, ಟಚಪ್ ಮಾಡ್ಕೊಳ್ಳೋ. ಮನೆಗ್ ಬಂದಾಗೆಲ್ಲ ಸುಮ್ನೆ ಹಿಂಗೆ ಪಾಪ ಹುಡುಗನಿಗೆ ಮಾತಾಡಕ್ಕೆ ಬರಲ್ಲ. ನಾನು ಹಂಗೆ ಅನ್ಕೊಂಡಿದ್ದು ಈಗ ನೋಡೋದಲ್ಲ ಬಂದ ತಕ್ಷಣ ಹೆಂಗ್ ಬಂದ ಕಾಲೇಜ್ಗೆ ಹೋಗ್ಬಿಟ್ರೆ ಸಾಕಂತ ಇದು ಅಲ್ಲ ಒಂದು ವಾಚ್ ನೋಡ್ತೀರಾ ಅಲ್ಲ ಶವರ್ ಅಲ್ಲ ಅಲ್ಲೆಲ್ಲ ಪಜ್ಜಿ ಕವರ್ಕ್ ಈಗ ಆಫ್ ಮಾಡಿ ಅಜೀಬ್ ಮಾಡ್ಬೇಡ್ರಿ ನನಗೆ ಆಫ್ ಮಾಡ್ರಿ ಅಜೀಬ್ ಆಗತ್ತಿದೆ ಆಫ್ ಮಾಡು ಆಫ್ ಮಾಡು ಬಟ್ಟೆ ದೋಷ ತಡ್ರಿ ಬಟ್ಟೆ ವಾಚ್ ನೋಡ್ತೀರಾ ಆಫ್ ಮಾಡ್ತೀನಿ ಕಣ. ಝೂಮ್ ಮಾಡೋಣ, ಝೂಮ್. ಅವ್ವ ಎಷ್ಟು ವಾಚ್ ಬೇಕಕ್ಕ ನಿನಗೆ? ಫಸ್ಟ್ ಪಿ ಯು SSLC 73 ಕನ್ನಡದಲ್ಲಿ ಎಷ್ಟು ಬಂದಿತ್ತು ಟೋಟಲ್ ಮಾರ್ಕ್ಸ್? 95. ಎಷ್ಟಕ್ಕೆ? 125ಕ್ಕೆ. ನಂದು ಎಷ್ಟು ಬಂದೈತೆ ಕೇಳು? ನಿಂದ 124. ಪಾರ್ಟಿ ಏ ನಿಜನೇ 125ಕ್ಕೆ 124. 125ಕ್ಕೆ 124 ನನ್ ಕನ್ನಡದಲ್ಲಿ SSLC ಅಲ್ಲಿ. ಏನಿಲ್ಲ ಪಕ್ಕದಾಗ ಪವನ್ ಅನ್ಕೊಂತಿದ್ನ ಕೇಳ. ಪವನಣ್ಣ ನಾನು SSLC ಓದ್ಬೇಕಾದ್ರೆ ಪವನಣ್ಣ ಮಣ್ಣು ಇನ್ನ 7ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದ. ನಮ್ ಪಕ್ಕದಲ್ಲಿ ಯಾರು ಇರ್ಲಿಲ್ಲಪ್ಪ, ಅಷ್ಟು ಸುಲಭ ಅಲ್ಲ ಬೆಂಗಳೂರಲ್ಲಿ ಕಾಪಿ ಹೊಡಿಯಕ್ಕೆ ಯಾರನ್ನು ಬಿಡಲ್ಲ. ನಾನ್ ಕಾಪಿನೇ ಹೊಡೆದಿಲ್ಲ, ಎಲ್ಲ ಮನೆಗೆ ಓದಿ ಬರ್ದು ಬೆಂಗಳೂರಿಗೆ ಹೋಗಿ ಡಿಗ್ರಿ ಕಾಲೇಜ್ ಸೇರಿ CA ಕೋಚಿಂಗ್ ತಗೊಂಡು ಪಕ್ಕ ಕಾಪಿ ಹೊಡಿದ್ದೀನಿ. CA ಮಾಡ್ತೀಯಾ? CA ಮಾಡಿದ್ರೆ ನೀನ್ 70-60% ಅಲ್ಲೆಲ್ಲ ಕೆಲ್ಸ ನಡೆಯಲ್ಲ. ನೈ 70-60 ಮಾರ್ಕ್ಸ್ ಬೇಡ, ಸ್ಕಿಲ್ ಇದ್ರೆ ಸಾಕು CA ಮಾಡಕ್ಕೆ. ಸ್ಕಿಲ್ ಇದ್ರೆ ಅಲ್ಲಪ್ಪ, ಅದ್ರಲ್ಲಿ ನೀನ್ ಒಂದ್ ಸಬ್ಜೆಕ್ಟ್ ಅಲ್ಲಿ ಡುಮ್ ಅಂದ್ರು ಮತ್ತೆ ಫಸ್ಟ್ ಒಂದ್ ವರ್ಷದಿಂದಾನೇ ಓದ್ಬೇಕು. ನಂದು ಲೈಫಾಗೆ ಕೇಳ ನಿಮಿಷ ಯಾವ್ದ ನನ್ ಲೈಫಾಗೆ ಒಂದು ಫೇಲ್ ಆಗಿಲ್ಲ ನನಗೆ. ಏನೋ ಅದೇನಂತಾರಲ್ಲ, ಆದ್ರೆ ಇದ್ರಲ್ಲಿ ನಮ್ ಸ್ಕೂಲಲ್ಲಿ ಬರೀ 6 ಸಬ್ಜೆಕ್ಟ್ ಇರಂಗ್ CA ಇರಲ್ಲ. 12 ಸಬ್ಜೆಕ್ಟ್. 1 to double ಏನಿಲ್ಲ, 6 ಓದದೆ 6 ಒಂದ್ಸತಿ ಓದಿದ್ರೆ 6 ಸತಿ ಓದ್ಬಿಟ್ರೆ ಮುಗೀತು. CA ಓದೋದು ಒಂಥರ ಈಸಿ ಆಗ್ಬಿಟ್ಟಿದ್ರೆ ಎಲ್ಲಾರು ಮನೆ ಬೋರ್ಡಲ್ಲೂ CA ಕಂಪ್ಲೀಟೆಡ್ ಅಂತ ಹಾಕ್ಬಿಟ್ರು ಅವರು. ಕುತ್ಕೊಳ್ಳೋದೆಲ್ಲ ನೀಟಾಗಿ ಮಾಡ್ತೀನಿ. ಪ್ಲಾನ್ ಏ ಬ್ಯಾಕಪ್ ಹೇಳೋ, ಹೇಳು. ಜಸ್ಟ್ ಮುಗೀತು ಇವಾಗ ಹೋಗಿ ಹ್ಯಾವ್ ಟು ಚೇಂಜ್, ಗೋ ಬ್ಯಾಕ್. ಹಿಂಗೆ ಬಂದ್ಬಿಡಕ್ಕೆ ಹೋಗೋಣ ನಮ್ಮ ಮನೆಗೆ. ಹಿಂಗೆ ಬಂದ್ರೆ ಕೊಡ್ತಾರೆ ಕೇಳಿ. ಹೆಂಗೆ ಕಾಣಿಸ್ತಾ ಇದೀನಿ? ಶೂ ವಿನಿ ಹೆಂಗೆ ಕಾಣಿಸ್ತಾ ಇದೀನಿ? ಸಕ್ಕತ್ತಾಗಿ
ಒಡವೆ ಏನೇನು ಚೆನ್ನಾಗ್ತಿದ್ರೆ ಮದ್ಮಗಳು ಥರ ಕಾಣಿಸ್ತೀವಿ. ಹಾಗಾದರೆ ಇದರಲ್ಲಿ ನೋಡಿ, ಪನ್ನೀರಲ್ಲಿ ಹೊಸ ಪಿಜ್ಜಾ ಲಾಂಚ್ ಆಗಿದೆ ಮ್ಯಾಕ್ಸಲ್ಲಿ. ಇದರಲ್ಲಿ 3 ಫ್ಲೇವರ್ ಬರುತ್ತೆ. ಒಂದು ಮಕಾನಿ ಟೇಸ್ಟು, ಮಕಾನಿ ಪಿಜ್ಜಾನು, ತಂದೂರಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಕ್ಕ. ಫಸ್ಟ್ ಟೈಮ್ ಹೊರ ಬಂದು ನನ್ನ ಜೊತೆಗೆ ಅಂದರೆ ನಿಮ್ಮದು ಕೆಲಸದ ಮೇಲೆ ಬಂದಿದ್ದು ಚೆನ್ನಾಗಿತ್ತು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ವಿನಯ್. ನಮ್ಮ ಬರ್ಡೇ ಬಾಯ್ದು ಸೀಟ್ ಇವತ್ತು ಏನು ಪಿಜ್ಜಾ ಮತ್ತು ಇದು ಇದೆಲ್ಲ ಇವ್ರದ್ದು ಸೀಟು. ಅಲ್ಲೋ ಅಕ್ಕಲ್ಲಿ ಶೂಟಿಗೆ ಹೋಗಿದ್ದಲ್ಲ ಅಲ್ಲಿ. ಇಲ್ಲ 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 ಇವಾಗ ನಾನು ಅಲ್ಲಿ ಶೂಟ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಶೂಟ್ ಮಾಡ್ತಿದ್ದೆ ರೈಟ್. ನೀವು ಸುಮ್ಮನೆ ಕುತ್ಕೊಂಡಿದ್ರಲ್ಲ, ನಿಮ್ಮ ಮೈಂಡ್ ವಾಯ್ಸ್ ಏನಿತ್ತು? ಆ್ಯಕ್ಚುಲಿ ನಾವು ನಗ್ತಿದ್ವಿ ಅಂತ. ನಾವು ನಗ್ತಿದ್ವಿ. ಚೆನ್ನಾಗಿ ಕಾಣಿಸ್ತಿದ್ದು ನಾವಿನ್ನು ಕ್ಯೂಟ್ ಕ್ಯೂಟ್ ಸೀರೆ ಚೆನ್ನಾಗಿ ಕಾಣಿಸ್ತಿತ್ತ, ನಾನು ಚೆನ್ನಾಗಿ ಕಾಣಿಸ್ತಿದ್ದೆ. ನೀವು ಅದೇ ಒಂದು ಸಾಂಗ್ ಐತಲ್ಲಕ್ಕ, ಏನು ಹೇಳು ಬೇಗ ಬೇಗ ಬೇಗ. ನಾನು ಚೆನ್ನಾಗಿ ಕಾಣಿಸ್ತಿದ್ದ, ಸೀರೆ ಚೆನ್ನಾಗಿ ಕಾಣಿಸ್ತಾ? ಸೀರೆಯಲ್ಲಿ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ರಿ. ನಿಮಗೆ ಸೀರೆಯಲ್ಲಿ ಹೆಣ್ಣು ಚಂದ ಅಂತಾರ. ಅದೇ ಅದೇ ಇವಾಗ ಆ್ಯಕ್ಚುಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನೋಡಬೇಕು ಬಸ್ ಸಿಗುತ್ತಾ ಇಲ್ವಾ. ಇವಾಗ ಟೈಮ್ 8 ಗಂಟೆ ಆಗಿದೆ. 7:45 8 ಗಂಟೆ ಆಗ್ತಿದೆ. ನೋಡಬೇಕು. ರೊಕ್ಕಿಲ್ಲಪ್ಪ, ಮನೆ ಎಲ್ಲ ಖರ್ಚಾಗ್ಯವ. ಬಂದೆ. ಸಾಕಾಯ್ತಾ? ಸಾಕಾಗಿಲ್ಲ, ನಂಗೆ ಕಾದಂಗೆ ಸಾಕಾಗಿತ್ತು. ಏನು ಮಾಡಿ? ಬಿಸಿ ಬಿಸಿ ದೋಸೆ ಚಟ್ನಿ ಹಾಕ್ಕೊಂತ ಇರಿ, ಉಡಿತಾ ಇರಿ. ಏನು ಕವೆ ಸುಸ್ತಾಯ್ತಾ? ಆ್ಯಕ್ಚುಲಿ ನೀವೇ ಸುಸ್ತಾಗ್ಬೇಕು, ನೋಡಿ ಸುಸ್ತಾಗಿದ್ವಿ ನಮ್ಮ ಮಕ್ಕಂತ ನೋಡಿ. ಜಸ್ಟ್ ಇವಾಗ ಬಂದು ರೀಚ್ ಆದ್ವಿ. ಐ ಥಿಂಕ್ ಟೈಮ್ 10:20 ಆಗಿರ್ಬೋದೇನೋ. ಲೇಟ್ ಆಯಿತು. ಇಟ್ ಟುಕ್ ಆಲ್ಮೋಸ್ಟ್ 2.5 hours ಜರ್ನಿ. ಬೆಳಗ್ಗೆ ಬಿಟ್ಟಿದ್ದು 11 ಗಂಟೆಗೆ, ಮನೆಗೆ ರೀಚ್ ಆಗಿರೋದು 10:15 ಅನ್ಬೋದು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.